ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ತಿಂಗಳದ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ ಇತ್ತೀಚೆಗೆ 17ನೇ ಆವೃತ್ತಿಯ ಪ್ಯಾರಾ ಒಲಿಂಪಿಕ್ಸ್ನ ಕ್ರೀಡೆಯನ್ನು ಫ್ರಾನ್ಸ್ ದೇಶದಲ್ಲಿ ನಡೆಸಲಾಗಿದೆ ಅಂತ ಹೇಳಬಹುದು. ಫ್ರಾನ್ಸ್ನ ರಾಜಧಾನಿಯಾಗಿರುವ ಪ್ಯಾರಿಸ್ನಲ್ಲಿ ಪ್ಲೇಸ್ ಡಿ ಲಾ ಕಾನ್ಕಾರ್ಡ್ನಲ್ಲಿ ಪ್ಯಾರಾಲಿಂಪಿಕ್ಸ್ನ 17ನೇ ಆವೃತ್ತಿಯ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ಈ ಉದ್ಘಾಟನಾ ಸಮಾರಂಭದಲ್ಲಿ ಅಥ್ಲೆಟ್ಗಳು ಪಥಸಂಚಲನದ ಆಕರ್ಷಣೆ ಎನಿಸಿಕೊಂಡಿದೆ ಅಂತ ಹೇಳ್ಬೋದು. ಎಲ್ಲಿ ನಡೆಸಲಾಯಿತು ಅಂದರೆ 17ನೇ ಆವೃತ್ತಿಯ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ಫ್ರಾನ್ಸ್ ದೇಶದಲ್ಲಿ ನಡೆಸಲಾಗಿದೆ. ಇದರಲ್ಲಿ ಪ್ರಮುಖ ಅಂಶ ಏನಂದರೆ, ಉದ್ಘಾಟನಾ ಸಮಾರಂಭದ ಭಾರತದ ಧ್ವಜಧಾರಿಗಳು ಯಾರಾಗಿದ್ದಾರಪ್ಪ ಅಂತ ನೋಡೋದಾದರೆ, ಸ್ಟಾರ್ ಪ್ಯಾರಾಲಿಂಪಿಕ್ಸ್ ಜಾವೆಲಿನ್ ಥ್ರೋ ಆಗಿರುವ ಸಮಿತ್ ಅಂಟಿಲ್ ಅವರು ಹಾಗೂ ಶಾರ್ಟ್ ಪುಟ್ ಎಸೆತಗಾರ್ತಿಯಾಗಿರುವ ಭಾಗ್ಯಶ್ರೀ ಜಾಧವ್ ಅವರು ಭಾರತದ ಧ್ವಜಧಾರಿಗಳಾಗಿದ್ದರು. ಯಾರು? ಜಾವೆಲಿನ್ ಥ್ರೋ ಆಗಿರುವ ಸಮಿತ್ ಅಂಟಿಲ್ ಮತ್ತು ಶಾರ್ಟ್ ಪುಟ್ ಎಸೆತಗಾರ್ತಿಯಾಗಿರುವ ಭಾಗ್ಯಶ್ರೀ ಜಾಧವ್ ಅವರು ನಮ್ಮ ಭಾರತ ದೇಶದಿಂದ ಧ್ವಜಾರೋಹಣವನ್ನು ಮಾಡಿದ್ದಾರೆ ಪ್ಯಾರಿಸ್ ಪ್ಯಾರಾಲಿಂಪಿಕ್ನಲ್ಲಿ. ಅದೇ ರೀತಿಯಾಗಿ 2024ರ ಪ್ಯಾರಿಸ್ ಪ್ಯಾರಾಲಿಂಪಿಕ್ನ ಕ್ರೀಡಾಕೂಟಕ್ಕೆ ಸತ್ಯಪ್ರಕಾಶ್ ಸಂಗ್ವಾನ್ ರವರನ್ನು ಚೀಫ್ ಡಿ ಮಿಷನ್ ಅಂತ ಕೂಡ ಕರೆಯುತ್ತಾರೆ. ಇದಕ್ಕೆ ನೇಮಿಸಲಾಗಿದೆ. ಯಾರಿಗೆ? ಸತ್ಯಪ್ರಕಾಶ್ ಸಂಗ್ವಾನಿ ಅವರನ್ನು ಈ ಚೀಫ್ ಡಿ ಮಿಷನ್ ಅವರನ್ನಾಗಿ ನೇಮಿಸಲಾಗಿದೆ. ಅದೇ ರೀತಿಯಾಗಿ ಟಾರ್ಚ್ ಹಿಡಿದು ಸಾಗಿದ ಜಾಕಿ ಚಾನ್. ಉದ್ಘಾಟನಾ ಸಮಾರಂಭಕ್ಕೂ ಮುನ್ನ ಖ್ಯಾತ ನಟ ಆಗಿರುವ ಜಾಕಿ ಚಾನ್ ಇವರು ಒಲಿಂಪಿಕ್ಸ್ನ ಜ್ಯೋತಿ ಹಿಡಿದು ಸಾಗಿದ್ದರು. ಬಳಿಕ ಟಾರ್ಚನ್ನು ಉದ್ಘಾಟನಾ ಸಮಾರಂಭದಲ್ಲಿ ತಂದು ಹೊತ್ತಿಸಲಾಗಿದೆ ಅಂತ ಹೇಳಬಹುದು. ಈ ಪ್ಯಾರಿಸ್ ಪ್ಯಾರಾಲಿಂಪಿಕ್ನಲ್ಲಿ ಅಗ್ರಸ್ಥಾನ ಪಡೆದ ಯಾವ ದೇಶಪ್ಪ ಅಂತಂದರೆ ಚೀನಾ ದೇಶ. ಚೀನಾ ದೇಶ ಏನಪ್ಪ ಅಂತಂದರೆ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. 2ನೇ ಸ್ಥಾನದಲ್ಲಿ ಗ್ರೇಟ್ ಬ್ರಿಟನ್ ಇದೆ. 3ನೇ ಸ್ಥಾನದಲ್ಲಿ ಅಮೆರಿಕ ಇದೆ ಅಂತ ಹೇಳ್ಬೋದು. ಸತತ 6ನೇ ಒಲಿಂಪಿಕ್ಸ್ನಲ್ಲಿಯೂ ಚೀನಾ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಈ ಸಲ ಚೀನಾ ದೇಶದ ಕ್ರೀಡಾಪಟುಗಳು 94 ಚಿನ್ನ, 76 ಬೆಳ್ಳಿ ಹಾಗೂ 50 ಕಂಚುಗಳನ್ನು ಪಡೆದುಕೊಂಡಿದ್ದಾರೆ. ಒಟ್ಟು 220 ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ಚೀನಾ ದೇಶದವರು. ಈ ಮೂಲಕ ಅವರು ಮೊದಲ ಸ್ಥಾನದಲ್ಲಿ ಪಡೆದುಕೊಂಡಿದ್ದಾರೆ. 2ನೇ ಸ್ಥಾನದಲ್ಲಿ ಬ್ರಿಟನ್ ದೇಶ ಇದೆ. ಇದು 49 ಚಿನ್ನ, 124 ಪದಕಗಳನ್ನು ಗೆದ್ದು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. 3ನೇ ಸ್ಥಾನದಲ್ಲಿ ಅಮೆರಿಕ. ಇದು 36 ಚಿನ್ನದೊಂದಿಗೆ 105 ಪದಕಗಳನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ಯಾರಾಲಿಂಪಿಕ್ಸ್ನ ಪದಕ ಪಟ್ಟಿ ನೋಡೋಣ. ಇಲ್ಲಿದೆ ನೋಡಿ. ಭಾರತ ಒಟ್ಟು 18ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ 29 ಪದಕಗಳನ್ನು ಪಡೆದುಕೊಂಡಿದೆ. ಒಟ್ಟು ಮೊದಲ ಸ್ಥಾನದಲ್ಲಿ ಚೀನಾ ಇದೆ. ಇದು 220 ಪದಕಗಳನ್ನು ಪಡೆದುಕೊಂಡಿದೆ. ಬ್ರಿಟನ್ 2ನೇ ಸ್ಥಾನದಲ್ಲಿದೆ. ಇದು 124 ಪದಕಗಳನ್ನು ಪಡೆದುಕೊಂಡಿದೆ. 3ನೇದಾಗಿ ಅಮೆರಿಕ. ಇದು 105 ಪದಕಗಳನ್ನು ಪಡೆದುಕೊಂಡಿದೆ. 4ನೇದು ನೆದರ್ಲ್ಯಾಂಡ್, 5ನೇದು ಬ್ರೆಜಿಲ್. ಇವು 56, 89 ಕ್ರಮವಾಗಿ ಪಡೆದುಕೊಂಡಿವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಭಾರತ ಎಷ್ಟು ಪದಕಗಳನ್ನು ಪಡೆದುಕೊಂಡಿದೆ ಅಂದರೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಪ್ಯಾರಿಸ್ನ ಪ್ಯಾರಾಲಿಂಪಿಕ್ನಲ್ಲಿ ಭಾರತ ಒಟ್ಟು 29 ಪದಕಗಳನ್ನು ಪಡೆದುಕೊಂಡಿದೆ. 7 ಚಿನ್ನ, 9 ಬೆಳ್ಳಿ, 13 ಕಂಚು. ಇವು ಇಂಪಾರ್ಟೆಂಟ್. 7 ಚಿನ್ನ, 9 ಬೆಳ್ಳಿ, 13 ಕಂಚುಗಳನ್ನು ಪಡೆದ ಮೂಲಕ ಒಟ್ಟು 29 ಪದಕಗಳನ್ನು ಭಾರತ ಪಡೆದುಕೊಂಡು 18ನೇ ಸ್ಥಾನವನ್ನು ಪಡೆದುಕೊಂಡಿದೆ ನಮ್ಮ ಭಾರತ ದೇಶ. ಮುಂದೆ ನೋಡೋದಾದರೆ, ಪ್ಯಾರಿಸ್ನ ಪ್ಯಾರಾಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದ ಭಾರತದ ಸಾಧಕರು ಅವರ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅಂದರೆ ಅವನಿ ಲೇಖರ್ ಇವರು ಶೂಟಿಂಗ್ ಕ್ರೀಡೆಯಲ್ಲಿ ಚಿನ್ನವನ್ನು ಪಡೆದುಕೊಂಡಿದ್ದಾರೆ. ಅವನಿ ಲೇಖರ್. ನಿತೇಶ್ ಕುಮಾರ್ ಇವರು ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿದ್ದಾರೆ. ಸುಮಿತ್ ಅಂತಿಲ್ ಅವರು ಜಾವೆಲಿನ್ ಥ್ರೋಕ್ಕೆ ಸಂಬಂಧಿಸಿದ್ದಾರೆ. ಅರವಿಂದ್ ಸಿಂಗ್ ಇವರು ಆರ್ಚರಿ ಅವರಿಗೆ ಆಟಕ್ಕೆ ಸಂಬಂಧಿಸಿದ್ದಾರೆ. ಧರ್ಮಬೀರ್ ಸಿಂಗ್ ಇವರು ಕ್ಲಬ್ ಥ್ರೋ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಪ್ರವೀಣ್ ಕುಮಾರ್ ಹೈ ಜಂಪ್. ಅದೇ ರೀತಿಯಾಗಿ ನವದೀಪ್ ಸಿಂಗ್ ಅವರು ಜಾವೆಲಿನ್ ಥ್ರೋ. ಈ ಇಷ್ಟು ಮಂದಿಗಳು ಸೇರಿ ಪ್ಯಾರಿಸ್ನಲ್ಲಿ ಚಿನ್ನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. 7 ಜನ. ಪ್ಯಾರಿಸ್ ಪ್ಯಾರಾಲಿಂಪಿಕ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಸಾಧಕರು ಕೂಡ ಕೊಟ್ಟಿದ್ದಾರೆ. ಆದರೆ ನಾವು ಈ ವ್ಯಕ್ತಿಗಳು ಕ್ರೀಡಾಪಟುಗಳು ಮತ್ತು ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಒಂದು ಸಲ ನಮಗೆ ಗೊತ್ತಿರಬೇಕಾಗುತ್ತದೆ. ಅದಕ್ಕೆ ಹೇಳ್ತು ನೋಡಿ. ಮನೀಶ್ ಅವರು ಶೂಟಿಂಗ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ನಿಷಾದ್ ಅವರು ಹೈ ಜಂಪ್ಗೆ ಸಂಬಂಧಿಸಿದ್ದಾರೆ. ಯೋಗೇಶ್ ಅವರು
ಡಿಸ್ಮಸನ್ ಎಸೆತಕ್ಕೆ ಸಂಬಂಧಿಸಿದ್ದಾರೆ. ತುಳಸಿ ರಮತಿ ಅವರು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ್ದಾರೆ. ಸುಹಾನ್ ಅವರು ಬ್ಯಾಡ್ಮಿಂಟನ್, ಅಜಿತ್ ಸಿಂಗ್ ಜಾವೆಲಿನ್ ಥ್ರೋ ಮತ್ತು ಶರದ್ ಹೈ ಜಂಪ್, ಸಚಿನ್ ಶಾಟ್ಪುಟ್, ಪ್ರಣವ್ ಕ್ಲಬ್ ಥ್ರೋಕ್ಕೆ ಸಂಬಂಧಿಸಿದ್ದಾರೆ. ಅದೇ ರೀತಿಯಾಗಿ ಈ ಭಾರತದಿಂದ ಕಂಚು ಪದಕ ಸಾಧಕರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಒಂದು ಸಲ ನೋಡ್ಕೊಳ್ಳಿ ಪಾಸ್ ಮಾಡಿಕೊಂಡು. ಪ್ಯಾರಾಲಿಂಪಿಕ್ಸ್ನಲ್ಲಿ ಒಂದಕ್ಕಿಂತ ಹೆಚ್ಚು ಚಿನ್ನ ಗೆದ್ದ ಭಾರತ ಪ್ರಥಮ ಮಹಿಳೆ ಎಂಬ ಗಳಿಗೆಗೆ ಅವನಿ ಲೇಖರ್ ಅವರು ಭಾಜನರಾಗಿದ್ದಾರೆ ಅಂತ ಹೇಳ್ಬೋದು. 2022 ಟೋಕಿಯೋನಲ್ಲಿ ಮತ್ತು 2024 ಪ್ಯಾರಿಸ್ನ ಪ್ಯಾರಾಲಿಂಪಿಕ್ನಲ್ಲಿ ಇವರು ಪದಕಗಳನ್ನು ಪಡೆದುಕೊಂಡಿದ್ದಾರೆ. ಮನೀಷಾ ರಾಮದಾಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಭಾರತದ ಮೊದಲ ಮಹಿಳಾ ಬ್ಯಾಡ್ಮಿಂಟನ್ ಪಟು ಆಗಿದ್ದಾರೆ. ಅಂದರೆ ಬ್ಯಾಡ್ಮಿಂಟನ್ ಆಟದಲ್ಲೇ ಮೊದಲ ಬಾರಿಗೆ ಮಹಿಳೆಯರಲ್ಲಿ ಮನೀಷಾ ರಾಮದಾಸ್ ಅವರು ಪದಕವನ್ನು ಪಡೆದುಕೊಂಡಿದ್ದಾರೆ. ಬ್ಯಾಡ್ಮಿಂಟನ್ನಲ್ಲಿ 2ನೇ ಪದಕ ಗೆದ್ದ ಭಾರತದ ಮೊದಲಿಗ ಅಂದರೆ ಕನ್ನಡಿಗ ಸುಹಾಸ್ ಯತಿರಾಜ್. ಮುಂದೆ ನೋಡೋದಾದರೆ, ಮರುಬಳಕೆ ಮಾಡಬಹುದಾದ ಮೊಬೈಲ್ ಹೈಬ್ರಿಡ್ ರಾಕೆಟನ್ನು ಉಡಾವಣೆ ಮಾಡಲಾಗಿದೆ. ಇದಕ್ಕೆ ರೋಮಿ 1 ಎಂದು ಕರೆಯುವರು. ತಮಿಳುನಾಡು ರಾಜಧಾನಿ ಚೆನ್ನೈ ಮೂಲದ ಖಾಸಗಿ ಸ್ಟಾರ್ಟಪ್ ಸ್ಪೇಸ್ ಝೋನ್ ಇಂಡಿಯಾ ಮತ್ತು ಮಾರ್ಟಿನ್ ಗ್ರೂಪ್ ಅಭಿವೃದ್ಧಿಪಡಿಸಿದ ಮರುಬಳಕೆ ಮಾಡಬಹುದಾದ ದೇಶದ ಮೊದಲ ಹೈಬ್ರಿಡ್ ರಾಕೆಟನ್ನು ಇತ್ತೀಚೆಗೆ ಉಡಾವಣೆ ಮಾಡಲಾಗಿದೆ. ಇದಕ್ಕೆ ರೋಮಿ ಎಂದು ಕೂಡ ಕರೆಯುತ್ತಾರೆ. ರೋಮಿ ಎಂದು ಕರೀತಾರೆ. ಇದಕ್ಕೆ ಮರುಬಳಕೆ ಮಾಡಬಹುದು. ಅದಕ್ಕೆ ರೋಮಿ ಎಂದು ಕರೆಯುತ್ತಾರೆ. ಇದನ್ನು ಚೆನ್ನೈ ಸಮೀಪದ ತಿರುವಿಂಡರಾಮ್ನಲ್ಲಿ ಮೊಬೈಲ್ ಲಾಂಚರ್ ಬಳಸಿ ಉಡಾಯಿಸಿದೆ. ಈ ಮೊಬೈಲ್ ಲಾಂಚರನ್ನು ಬಳಸುವ ಮೂಲಕ ವಿಶ್ವದಲ್ಲೇ ಮೊದಲ ಬಾರಿಗೆ ಈ ಮೊಬೈಲ್ ಲಾಂಚರ್ ಬಳಸಿ ಮೂಲಕ ಈ ವಿಶ್ವದಲ್ಲೇ ಮೊದಲ ಬಾರಿಗೆ ಆಕಾಶದಲ್ಲಿ ಸೇರ್ಪಡೆ ಮಾಡಲಾಗಿದೆ ಅಂತ ಹೇಳ್ಬೋದು. ಈ ಮೊಬೈಲ್ ಲಾಂಚರನ್ನು ಬಳಸಿಕೊಂಡು ಉಡಾವಣೆ ನಡೆಸಿದ್ದು ವಿಶ್ವದಲ್ಲೇ ಮೊದಲದ್ದಾಗಿದೆ. ಇದು 53 ಉಪಗ್ರಹಗಳನ್ನು ಮತ್ತು ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳ್ಬೋದು. ಯಾವುದು ರೋಮಿ 1 ಇದು ಯಾವುದಕ್ಕೆ ಹೈಬ್ರಿಡ್ ರಾಕೆಟ್ ಆಗಿದೆ. ಇದನ್ನು ಮೊಬೈಲ್ ಲಾಂಚರ್ ಮೂಲಕ ಆಕಾಶದಲ್ಲಿ ಕಳಿಸಲಾಗಿದೆ ಅಂತ ಹೇಳ್ಬೋದು. ವಿಶ್ವದಲ್ಲೇ ಇದು ಮೊದಲ ಬಾರಿಗೆ ಆಗಿದೆ. ಮುಂದೆ ನೋಡೋದಾದರೆ ಭಾರತದ UPI ಅಳವಡಿಸಿಕೊಂಡ ರಾಷ್ಟ್ರಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಭೂತಾನ್ ಅಳವಡಿಸಿಕೊಂಡಿದೆ. UPI ಅಳವಡಿಸಿಕೊಂಡ ಮೊದಲ ದೇಶ ಭೂತಾನ್ ಆಗಿದೆ 2021 ಜುಲೈ 13ಕ್ಕೆ. ಎರಡನೇದ್ದು UAE. ಇದು ಕೂಡ UPI ಅಳವಡಿಸಿಕೊಂಡ ಗಲ್ಫ್ ರಾಷ್ಟ್ರವಾಗಿದೆ. 2022ರಲ್ಲಿ ಏಪ್ರಿಲ್ 21ರಂದು ಅಳವಡಿಸಿಕೊಂಡಿದೆ. ಮೂರನೇದಾಗಿ ಸಿಂಗಾಪುರ, ನಾಲ್ಕನೇದು ನೇಪಾಳ, ಐದನೇದು ಫ್ರಾನ್ಸ್, ಅದೇ ರೀತಿಯಾಗಿ ಆರನೇದು ಶ್ರೀಲಂಕಾ, ಏಳನೇದು ಮಾರಿಷಸ್. ಈ 7 ದೇಶಗಳು ಭಾರತದಿಂದ UPI ಅಳವಡಿಸಿಕೊಂಡ ರಾಷ್ಟ್ರಗಳಾಗಿವೆ. ಅದೇ ರೀತಿಯಾಗಿ ಭಾರತ ರೂಪೇ ಕಾರ್ಡ್ ಅಳವಡಿಸಿಕೊಂಡ ರಾಷ್ಟ್ರಗಳು ಕೂಡ ಇದ್ದಾವೆ. ಭೂತಾನ್ ಆಗಿರ್ಬೋದು, ಸಿಂಗಾಪುರ್, UAE, ನೇಪಾಳ, ಮಾರಿಷಸ್. ಈ 5 ರಾಷ್ಟ್ರಗಳು ಭಾರತದ ರೂಪೇ ಕಾರ್ಡನ್ನು ಅಳವಡಿಸಿಕೊಂಡಿವೆ. KSRTCಗೆ ಲೀಡರ್ ಆಫ್ ಟ್ರಾನ್ಸ್ಪೋರ್ಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತ ಹೇಳ್ಬೋದು. ಬ್ರ್ಯಾಂಡಿಂಗ್ ಮತ್ತು ಮಾನವ ಸಂಪನ್ಮೂಲ ಉಪಕ್ರಮಗಳಿಗಾಗಿ KSRTCಯು ಲೀಡರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ 2024ರ ಪ್ರಶಸ್ತಿಯನ್ನು ಗಳಿಸಿದೆ ಅಂತ ಹೇಳ್ಬೋದು. ನವದೆಹಲಿಯಲ್ಲಿ ನಡೆದ ಪ್ರಧಾನ ಸಮಾರಂಭದಲ್ಲಿ ಇದನ್ನು ಕೇಂದ್ರ ಸಚಿವ ಹರ್ಷ ಮಲ್ಹೋತ್ರಾ ಅವರು ನೀಡಿ ಗೌರವಿಸಲಾಗಿದೆ. ಅದೇ ರೀತಿಯಾಗಿ ಒಂದೇ ದಿನದಲ್ಲಿ 15 ಗಿನ್ನಿಸ್ ದಾಖಲೆ ನಿರ್ಮಿಸಿದ ಅಮೆರಿಕದ ಮೂಲದ ವ್ಯಕ್ತಿಯೊಬ್ಬ ಒಂದೇ ದಿನದಲ್ಲಿ 15 ಗಿನ್ನಿಸ್ ದಾಖಲೆಗಳನ್ನು ಬರೆಯುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾನೆ. ಅವನು ಯಾರಪ್ಪ ಅಂತಂದರೆ ಡೇವಿಡ್ ರಶ್ ಎಂಬಾತ. ಮುಂದೆ ನೋಡೋಣ. 2024 ಆಗಸ್ಟ್ 23ರಂದು ಮೊದಲ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನು ಆಚರಿಸಲಾಯಿತು. ನವದೆಹಲಿಯ ಭಾರತ್ ಮಂಟಪದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಭಾರತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದರಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಚಂದ್ರನನ್ನು ಸ್ಮರಿಸುವಾಗ ಜೀವನವನ್ನು ಸ್ಮರಿಸುವುದು ಮತ್ತು ಭಾರತದ ಬಾಹ್ಯಾಕಾಶ ಸಾಹಸಗಾಥೆ ಎಂಬ ಧ್ಯೇಯವಾಕ್ಯದೊಂದಿಗೆ ಇದನ್ನು ಬಳಸಲಾಗಿದೆ. ನ್ಯಾಷನಲ್ ಸ್ಪೇಸ್ ಡೇ ಆಗಸ್ಟ್ 23ರಂದು ಆಚರಣೆಯನ್ನು ಮಾಡಲಾಗುತ್ತದೆ. ಮೊದಲ ರಾಷ್ಟ್ರೀಯ ವಿಜ್ಞಾನ ಬಾಹ್ಯಾಕಾಶ ದಿನಾಚರಣೆಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಭಾರತದ ರಾಷ್ಟ್ರಪತಿಗಳು ರೋಬೋಟಿಕ್ ಚಾಲೆಂಜ್ ಮತ್ತು ಭಾರತೀಯ ಅಂತರಿಕ್ಷ
ಹ್ಯಾಂಕಥಾನ್ ವಿಜೇತರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಭಾರತೀಯ ಕಂಪನಿಯೊಂದು ಸಿಂಗಲ್ ಪೀಸ್ 3D ಪ್ರಿಂಟಿಂಗ್ ಮಿಷಿನ್ ಕ್ರಯೋಜೆನಿಕ್ ಇಂಜಿನ್ ಚಾಲಿತ ರಾಕೆಟನ್ನು ಕೂಡ ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದು ಇದು ಮೊದಲ ಸಾಧನೆಯಾಗಿದೆ ಎಂದು ಹೇಳಿದರು. ಮುಂದೆ ನೋಡೋದಾದರೆ, ವಿಶ್ವ ಮಟ್ಟದ ಸಂಶೋಧನೆಗೆ ಒತ್ತು ನೀಡಲು ಬೆಂಗಳೂರಿನಲ್ಲಿ KVN ಸಿಟಿ ಯೋಜನೆಯನ್ನು ಮಾಡಲಾಗಿದೆ. KVN ಸಿಟಿ ವಿಶ್ವ ಮಟ್ಟದ ಸಂಶೋಧನೆ ಆಗಿರ್ಬೋದು, ಶಿಕ್ಷಣ, ಆರೋಗ್ಯ ಕ್ಷೇತ್ರಗಳಿಗೆ ಒಂದೇ ಕ್ಲಸ್ಟರ್ನಲ್ಲಿ ತರುವ ಉದ್ದೇಶದಿಂದ ಬೆಂಗಳೂರಿನಲ್ಲಿ ಏನು ಮಾಡಲಾಗಿದೆ ಅಂದರೆ ಈಗ KVN ಸಿಟಿಯನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಯಾವುದು KVN ಸಿಟಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಲು ವಿದೇಶದಲ್ಲಿ ರೀತಿಯಲ್ಲೇ ಇಲ್ಲಿ ಕೂಡ ನಿರ್ಮಾಣ ಮಾಡಲು ಉದ್ದೇಶಿಸಿದ್ದಾರೆ. ಸಿಂಗಾಪುರದ ಬಯೋಪೋಲಿಸ್ ಆಗಿರ್ಬೋದು, ಅದೇ ರೀತಿ ಅಮೆರಿಕದ ರಿಸರ್ಚ್ ಟ್ರಯಾಂಗಲ್ ಪಾರ್ಕ್ ಆಗಿರ್ಬೋದು, ಈ ರೀತಿಯಾದ ಬೇರೆ ದೇಶಗಳಿಂದ ಅವುಗಳನ್ನು ಮಾದರಿಯಾಗಿಟ್ಟುಕೊಂಡು ನಮ್ಮ ದೇಶಗಳಲ್ಲಿ ಉನ್ನತ ರೀತಿಯಲ್ಲಿ ಒಂದು KVN ಸಿಟಿ ಎಂಬ ಯೋಜನೆಯನ್ನು ನಮ್ಮ ಬೆಂಗಳೂರು ನಗರದಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದೆ. ಇದನ್ನು ಬೆಂಗಳೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿ 2000 ಎಕರೆ ಪ್ರದೇಶದಲ್ಲಿ ಈ KVN ಸಿಟಿಯನ್ನು ಯೋಜನೆಯನ್ನು ರೂಪಿಸಲಾಗಿದೆ. ಇಲ್ಲಿ ಅಂದರೆ ಬೆಂಗಳೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿ 2000 ಎಕರೆದಾಗ ಈ KVN ಸಿಟಿಯನ್ನು ನಿರ್ಮಾಣಲು ಅನುಷ್ಠಾನಗೊಳಿಸಲಾಗಿದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ, 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ 2022 2024 ಆಗಸ್ಟ್ 16ರಂದು ಮುಂಬೈನಲ್ಲಿ 2022ನೇ ಸಾಲಿನ ಉತ್ತಮ ಸಿನಿಮಾಗಳಿಗೆ ವಿವಿಧ ವಿಭಾಗಗಳಲ್ಲಿ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಘೋಷಿಸಲಾಯಿತು. ಮಲಯಾಳಂ ಭಾಷೆಯ ಅಟ್ಟಂ ಅತ್ಯುತ್ತಮ ಚಲನಚಿತ್ರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ ನಮ್ಮ ಕನ್ನಡದ ಕಾಂತಾರ, KGF ಚಿತ್ರಗಳು 4 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆಯುವ ಮೂಲಕ ಒಟ್ಟು 7 ಪ್ರಶಸ್ತಿಗಳನ್ನು ಕನ್ನಡ ಭಾಷೆಗೆ ಸಿಕ್ಕಿದೆ ಅಂತ ಹೇಳ್ಬೋದು ನಾವು. ಎಷ್ಟೋ ನಮ್ಮ ಕನ್ನಡ ಭಾಷೆಗೆ ಒಟ್ಟು 7 ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ KGF ಮತ್ತು ಕಾಂತಾರ ಚಿತ್ರಗಳಿಗೆ. ಕನ್ನಡದ ಚಿತ್ರರಂಗದ ಅತ್ಯುತ್ತಮ ನಟರಾಗಿರುವ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಿತ್ರ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಕಾಂತಾರ ಚಿತ್ರಕ್ಕೆ ನಟನೆಗಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಕನ್ನಡದ ಚಿತ್ರರಂಗಕ್ಕೆ ಈ ವಿಭಾಗದ ಲಭಿಸಿದ 4ನೇ ಪ್ರಶಸ್ತಿ ಇದಾಗಿದೆ. ಅಂದರೆ ನಮ್ಮ ಕಾಂತಾರ ಸಿನಿಮಾಕ್ಕೆ 4ನೇ ಪ್ರಶಸ್ತಿ ಇದಾಗಿದೆ ಅಂತ ಹೇಳ್ಬೋದು. 70ನೇ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದ ಕನ್ನಡ ಸಿನಿಮಾಗಳು ಯಾವುದಂದರೆ ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ ಎಂಬ ಇದಕ್ಕೆ ಆಗಿದ್ದಾರೆ. ಕಾಂತಾರ ಇದು ಅತ್ಯುತ್ತಮ ಮನೋರಂಜನಾ ಸಿನಿಮಾ ಆಗಿದೆ. KGF 2 ಅತ್ಯುತ್ತಮ ಕನ್ನಡ ಚಿತ್ರವಾಗಿದೆ. ಇದು ಅನ್ಬರೀವ್ ಇದು ಅತ್ಯುತ್ತಮ ಸಾಹಸ ಸಂಯೋಜನೆಯಾಗಿದೆ. KGF 2ನಲ್ಲಿರುತ್ತದೆ. ಸುರೇನ್ ಅರಸ್ ಅವರು ಅತ್ಯುತ್ತಮ ಸಂಕಲನ ಮಧ್ಯಂತರ ಅವರಿದ್ದಾರೆ. ರಂಗ ವೈಭವ್ ಇವರು ಅತ್ಯುತ್ತಮ ಕಲಾ ಸಂಸ್ಕೃತಿ ಸಿನಿಮಾದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ದಿನೇಶ್ ಶರಣೈ ಇವರು ನಿರ್ದೇಶಕ, ಮೊದಲ ಅತ್ಯುತ್ತಮ ಸಾಕ್ಷ್ಯ ಚಿತ್ರ ಮಧ್ಯಂತರ ಆಗಿ ಪಾತ್ರ ವಹಿಸಿದ್ದಾರೆ ಅಂತ ಹೇಳ್ಬೋದು. ಕನ್ನಡ ಚಿತ್ರರಂಗಕ್ಕೆ ಈ ವಿಭಾಗದಲ್ಲಿ 4ನೇ ಪ್ರಶಸ್ತಿ. 1975ರಲ್ಲಿ ಜೋಮನ್ ದುಂಡಿ MV ವೀರ ವಾಸುದೇವರಾವರು ನಟನೆಯ ಈ ಚೋಮನ ದುಡಿ ಅವರ ಸಿನಿಮಾದಲ್ಲಿ ಪ್ರಶಸ್ತಿ ನೀಡಲಾಗಿತ್ತು. 1986ರಲ್ಲಿ ತಬಕನ ಕತೆ ಚಾರು ವಾಸನ ಅವರಿಗೆ ಪ್ರಶಸ್ತಿ ನೀಡಲಾಗಿತ್ತು. 2014ರಲ್ಲಿ ನಾನು ಅವನಲ್ಲ ಅವಳು ಎಂಬ ಚಿತ್ರಕ್ಕೆ ಈ ಸಂಜಯ್ ವಿಜಯ್ ಅವರಿಗೆ ಈ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈಗ 2022ರ ಕಾಂತಾರ ಚಲನಚಿತ್ರಕ್ಕೆ ರಿಷಬ್ ಶೆಟ್ಟಿಗೆ ನೀಡಿ ಗೌರವಿಸಲಾಗಿದೆ. ಮುಂದೆ ನೋಡೋದಾದರೆ, ಭಾರತದಲ್ಲಿ ಮಹಿಳೆಯರು ಮತ್ತು ಪುರುಷರು 2023ರ ವರದಿಯನ್ನು ಬಿಡುಗಡೆ ಮಾಡಿದೆ. ಇದನ್ನು ಬಿಡುಗಡೆ ಮಾಡಿದವರು ಯಾರಪ್ಪ ಅಂತ ಪ್ರಶ್ನೆ ಕೇಳಬಹುದು. ಸಾಂಖ್ಯಿಕ ಮತ್ತು ಯೋಜನಾ ಅನುಷ್ಠಾನದ ಸಚಿವಾಲಯ ಇದನ್ನು ಬಿಡುಗಡೆ ಮಾಡಿದೆ. 2023ರ ಭಾರತದಲ್ಲಿ ಮಹಿಳೆಯರು ಮತ್ತು ಪುರುಷರು ಎಂಬ ಶೀರ್ಷಿಕೆ ಅಡಿಯಲ್ಲಿ ಸಾಂಖ್ಯಿಕ ಮತ್ತು ಯೋಜನಾ ಅನುಷ್ಠಾನದ ಸಚಿವಾಲಯ ತನ್ನ 25ನೇ ಆವೃತ್ತಿಯ ವರದಿಯನ್ನು ಬಿಡುಗಡೆ ಮಾಡಿದೆ ಇತ್ತೀಚೆಗೆ. ಈ ವರದಿಯ ಪ್ರಮುಖ ಅಂಶಗಳು ಕೊಟ್ಟಿದ್ದಾರೆ. ಎಲ್ಲರೂ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಪ್ರಮುಖ ಅಂಶ ಏನಂದರೆ, ಭಾರತ ಜನಸಂಖ್ಯೆ 2036ರ ವೇಳೆಗೆ 152.2 ಕೋಟಿಗೆ ತಲುಪುವ ನಿರೀಕ್ಷೆ ಇದೆ ಎಂದು ಈ ವರದಿಯಲ್ಲಿ ತಿಳಿಸಲಾಗಿದೆ. ಎಷ್ಟು? 152.2 ಕೋಟಿ.
2036 ಒಳಗೆ ಇಷ್ಟ ಆಗುತ್ತದೆ ಅಂತ ಇದು ವರದಿಯಲ್ಲಿ ನೀಡಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮಹಿಳೆಯರ ಶೇಕಡಾವಾರು ಹೆಚ್ಚಳ ಕೂಡ ನಿರೀಕ್ಷೆಯನ್ನು ಕಾಣಬಹುದು ಎಂದು ಹೇಳಿದ್ದಾರೆ. ಇಂದಿನ ರಾಷ್ಟ್ರೀಯ ಜನಗಣತಿ ನಡೆದ 2011ರಲ್ಲಿ ದೇಶದ ಜನಸಂಖ್ಯೆ 121 ಕೋಟಿ ಇತ್ತು. ಈಗ ಈ ಜನಸಂಖ್ಯೆಯಲ್ಲಿ ಮಹಿಳೆಯರ ಶೇಕಡ 48.5 ಆಗಿತ್ತು. 2036 ವೇಳೆಗೆ ಮಹಿಳೆಯರ ಜನಸಂಖ್ಯೆ ಶೇಕಡ 48.8ರಷ್ಟು ಇರಲಿದೆ ಎಂದು ಈ ವರದಿಯಲ್ಲಿ ಹೇಳಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಮುಂದೆ ನೋಡೋದಾದರೆ ಪೋಷಣ್ ಸಾಧನೆ ಹಾದಿಗಾಗಿ ರಾಷ್ಟ್ರೀಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯಕ್ಕೆ ರಾಷ್ಟ್ರೀಯ ಗವರ್ನೆನ್ಸ್ ಚಿನ್ನದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. 0 ರಿಂದ 6 ವರ್ಷದ ಒಳಗಿನ ಲಕ್ಷಾಂತರ ಮಕ್ಕಳ ಆರೋಗ್ಯವನ್ನು ಸುಧಾರಿಸುವಲ್ಲಿ ಸಹಕಾರಿಯಾದ ಪೋಷಣ್ ಮಿಷನ್ 2ನ ಸಾಧನೆಯ ಹಾದಿಯಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯಕ್ಕೆ ಮುಂಬೈನಲ್ಲಿ ರಾಷ್ಟ್ರೀಯ ಗವರ್ನೆನ್ಸ್ ಚಿನ್ನದ ಪದಕವನ್ನು ನೀಡಿ ಗೌರವಿಸಲಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ಗವರ್ನೆನ್ಸ್ ಪೋಷಣ್ ಸಾಧನೆಗಾಗಿ ಇದಕ್ಕೆ ನೀಡಲಾಗಿದೆ. ಯಾವುದಕ್ಕೆ? ರಾಷ್ಟ್ರೀಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯಕ್ಕೆ. ಇಂಪಾರ್ಟೆಂಟ್ ನೋಡಿಕೊಳ್ಳಿ. ಮಿಷನ್ ಪೋಷಣ್ 2.0 ಪೌಷ್ಟಿಕಾಂಶಗಳ ಫಲಿತಾಂಶಗಳನ್ನು ಗರಿಷ್ಠಗೊಳಿಸಲು ಪ್ರಾರಂಭಿಸಲಾಗಿದೆ. ಇದು ಪೋಷಣ್ ಅಭಿಯಾನ್ ಅಂಗನವಾಡಿ ಸೇವೆಗಳ ಅಡಿಯಲ್ಲಿ ಪೂರೈಕೆ ಪೋಷಣಾ ಕಾರ್ಯಕ್ರಮವಾಗಿದೆ. ಅದೇ ರೀತಿ ಮುಂದೆ ನೋಡೋದಾದರೆ ಅಮೂಲ್ಗೆ ಜಗತ್ತಿನ ಬಲಿಷ್ಠ ಫುಡ್ ಮತ್ತು ಡೇರಿ ಬ್ರ್ಯಾಂಡ್ ಆಗಿ ಮೊದಲನೇ ಸ್ಥಾನ ಪಡೆದುಕೊಂಡಿದೆ ಅಂತ ಹೇಳಲಾಗಿದೆ. ಜಾಗತಿಕ ಬಲಿಷ್ಠ ಆಹಾರ ಮತ್ತು ಡೇರಿ ಬ್ರ್ಯಾಂಡ್ನ ರ್ಯಾಂಕಿಂಗ್ ಪಡೆದುಕೊಂಡಿದೆ ಎಂದು ಬ್ರಿಟನ್ನ ಬ್ರ್ಯಾಂಡ್ ಫೈನಾನ್ಸ್ನ 2024ರ ಗ್ಲೋಬಲ್ ಫುಡ್ ಆ್ಯಂಡ್ ಡ್ರಿಂಕ್ಸ್ ವರದಿಯಲ್ಲಿ ಅಮೂಲ್ಗೆ ಈ ಸ್ಥಾನವನ್ನು ದೊರೆತಿದೆ ಎಂದು ಹೇಳಲಾಗಿದೆ. 2003ರಲ್ಲಿ 2ನೇ ರ್ಯಾಂಕ್ ಪಡೆದುಕೊಂಡಿತ್ತು. ಅಮೂಲ್ 2004ರಲ್ಲಿ ಮೊದಲ ರ್ಯಾಂಕ್ ಪಡೆದುಕೊಂಡಿದೆ. ನಂತರ 2ನೇ ಸ್ಥಾನ ಚೀನಾ ದೇಶದ ಡೇರಿಯ ಪಾಲಾಗಿದೆ. ಮೊದಲ ಸ್ಥಾನ ಯಾವುದು? ಅಮೂಲ್ ದೇಶದ ಪಡೆದುಕೊಂಡಿದೆ. ಅಮೂಲ್ 2ನೇ ಸ್ಥಾನ ಚೀನಾ ದೇಶದ ಡೇರಿ ಪಡೆದುಕೊಂಡಿದೆ ಉತ್ತಮ ಹಾಲು ಸಂಗ್ರಹಣೆಯಲ್ಲಿ. ಇದು ಅಮೂಲ್ ಗುಜರಾತ್ ರಾಜ್ಯಕ್ಕೆ ಸಂಬಂಧಿಸಿದಂಥ ಹಾಲಾಗಿದೆ ಅಂತ ಹೇಳ್ಬೋದು. ಕಂಪನಿಯಲ್ಲಿ ಇದೆ ಗುಜರಾತ್ನಲ್ಲಿ. ಜಗತ್ತಿನ ಮುಂಚೂಣಿಯಲ್ಲಿ ಬ್ರ್ಯಾಂಡ್ ಕನ್ಸಲ್ಟೆನ್ಸಿ ಬ್ರ್ಯಾಂಡ್ ಫೈನಾನ್ಸ್ ತನ್ನ ವರದಿಯಲ್ಲಿ ಅಮೂಲ್ ಒಂದು ಬಲಿಷ್ಠ ಫುಡ್ ಎಂದು ಹೇಳಿ ಉಲ್ಲೇಖನ ಮಾಡಿದೆ. ಈ ಅಮೂಲ್ ಗುಜರಾತ್ ಮೂಲದ ಅಮೂಲ್ ಆಗಿದೆ. ಇದು ವಾರ್ಷಿಕವಾಗಿ 11 ಬಿಲಿಯನ್ ಲೀಟರ್ಗಳಷ್ಟೇ ಹಾಲನ್ನು ಉತ್ಪಾದನೆ ಮಾಡುತ್ತದೆ ಅಂತ ಹೇಳ್ಬೋದು. ಮುಂದೆ ನೋಡೋಣ. ಹಿಮಾಚಲ ಪ್ರದೇಶದಲ್ಲಿ ಹೆಣ್ಣಿನ ವಿವಾಹದ ವಯಸ್ಸನ್ನು 18ರಿಂದ 21 ವರ್ಷಕ್ಕೆ ಏರಿಕೆಯನ್ನು ಮಾಡಲಾಗಿದೆ. ಅಂದರೆ ಮಹಿಳೆಯರಿಗೆ ಮದುವೆಯನ್ನು 18ರಿಂದ ಈಗ 21 ವರ್ಷಕ್ಕೆ ಇಲ್ಲಿಗೆ ಹೆಚ್ಚಿಗೆಯನ್ನು ಮಾಡಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ. ಇದು ಜಾರಿಗೆ ತಂದ ಮೊಟ್ಟ ಮೊದಲ ರಾಜ್ಯ ಆಗಿದೆ ಅಂತ ಹೇಳ್ಬೋದು ಹಿಮಾಚಲ ಪ್ರದೇಶ. ನಮ್ಮ ಕರ್ನಾಟಕದಲ್ಲೂ ಕೂಡ 21 ಮಾಡ್ಬೇಕಂತ ಇದೆ, ಏನೋ ಮಾಡಿಲ್ಲ. ಆದರೆ ಹೆಣ್ಣು ಮಕ್ಕಳ ವಿವಾಹ ವಯಸ್ಸನ್ನು 18ರಿಂದ 21 ವರ್ಷಕ್ಕೆ ಏರಿಸುವ ಸಂಬಂಧದ ವಿಧೇಯಕವನ್ನು ಇತ್ತೀಚೆಗೆ ಹಿಮಾಚಲ ಪ್ರದೇಶದ ವಿಧಾನಸಭೆಯಲ್ಲಿ ಮಂಡಿಸಲಾಗಿತ್ತು. ಇದನ್ನು ಈಗ ಅಂಗೀಕಾರ ಮಾಡಿ ರಾಜ್ಯಪಾಲರು ಇದಕ್ಕೆ ಸಹಿ ಮಾಡಿದ್ದಾರೆ. ಇದೀಗ ಅಲ್ಲಿ ಜಾರಿಯಾಗಿದೆ. ಎಲ್ಲಿ? ಹಿಮಾಚಲ ಪ್ರದೇಶದಲ್ಲಿ. ಶಾರದಾ ಕಾಯ್ದೆ ಯಾವಾಗಿತ್ತಂದರೆ 1978ರಲ್ಲಿ ಈ ಶಾರದಾ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಗಂಡಿಗೆ ವಯಸ್ಸನ್ನು 21ಕ್ಕೆ ಏರಿಸಲಾಯಿತು. ಹೆಣ್ಣಿಗೆ ವಯಸ್ಸನ್ನು 18ಗೆ ಏರಿಕೆ ಮಾಡಲಾಯಿತು. ಎಷ್ಟು? ಗಂಡು ಮಕ್ಕಳ ವಯಸ್ಸನ್ನು 21ಕ್ಕೆ, ಹೆಣ್ಣು ಮಕ್ಕಳ ವಯಸ್ಸನ್ನು 18ಕ್ಕೆ 1978ರಲ್ಲಿ ಈ ಶಾರದಾ ಕಾಯ್ದೆಗೆ ತಿದ್ದುಪಡಿ ತಂದು ಮಾಡಲಾಗಿದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ US ಓಪನ್ ಪುರುಷರ ಸಿಂಗಲ್ಸ್ ಚಾಂಪಿಯನ್ಶಿಪ್ ಆದವರು ಇಟಲಿಯ ಜೆನಿಕ್ ಸಿನ್ನರ್ ಅವರು ಇತ್ತೀಚೆಗೆ US ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಚಾಂಪಿಯನ್ಶಿಪ್ ಪಡೆದುಕೊಂಡಿದ್ದಾರೆ ಪುರುಷರ ಸಿಂಗಲ್ಸ್ನಲ್ಲಿ. ಇವರು ಇಟಲಿ 23 ವರ್ಷದ ಟೆನ್ನಿಸ್ ಆಟಗಾರರಾಗಿದ್ದಾರೆ ಜೆನಿಕ್ ಸಿನ್ನರ್ ಅವರು. ಇವರು ಅಮೆರಿಕದ ಟೇಲರ್ ಫ್ರಿಟ್ಜ್ ಅವರನ್ನು ಸೋಲಿಸುವ ಮೂಲಕ ಚಾಂಪಿಯನ್ವನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ 2024ರಲ್ಲಿ 2 ಪ್ರಶಸ್ತಿಯನ್ನು ಪಡೆದವರು ಆಗಿದ್ದಾರೆ ಅಂತ ಹೇಳ್ಬೋದು. 2024ರ ಆಸ್ಟ್ರೇಲಿಯನ್ ಓಪನ್ಸ್ ಆಗಿರ್ಬೋದು, ಜೊತೆಗೆ ಈ ಕೊನೆಯದಾಗಿ ನಡೆದ US ಓಪನ್ಸ್ ಆಗಿರ್ಬೋದು. ಈ 2 ಪ್ರಶಸ್ತಿಯನ್ನು ಪಡೆದುಕೊಳ್ಳುವ ಮೂಲಕ ಮೊದಲ ಇವರು 2 ಪಡೆದಿದ್ದಾರೆ ಅಂತ ಹೇಳ್ಬೋದು. US ಓಪನ್ಸ್ ಟ್ರೋಫಿ ಗೆದ್ದ ಇಟಲಿಯ ಮೊದಲ ಪುರುಷ ಟೆನ್ನಿಸ್ ಆಟಗಾರ ಕೂಡ ಆಗಿದ್ದಾರೆ. ಅದೇ ರೀತಿಯಾಗಿ ನಾವು ಮಹಿಳೆಯರ ವಿಭಾಗದಲ್ಲಿ ನೋಡಿದಾದರೆ
ಮಹಿಳೆಯರ ವಿಭಾಗದಲ್ಲಿ ಮಹಿಳೆಯರ ಸಿಂಗಲ್ಸ್ನಲ್ಲಿ ಅರಿನಾ ಸಬಲೆಂಕಾ ಅವರು ಮಹಿಳಾ ಸಿಂಗಲ್ಸ್ನಲ್ಲಿ US ಓಪನ್ ಚಾಂಪಿಯನ್ಶಿಪ್ ಆಗಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಫೈನಲ್ನಲ್ಲಿ ಬೆಲರೇಷದ ಅರಿನಾ ಸಬಲೆಂಕಾ ಇವರು ಬೆಲಾರಸ್ನ ಅರಿನಾ ಸಬಲೆಂಕಾ ಅವರು ಅಮೆರಿಕದ ಜೆನಿಕಾ ಫೆಗುಲಾ ಅವರನ್ನು ಸೋಲಿಸುವ ಮೂಲಕ ಈ ಮಹಿಳಾ ಸಿಂಗಲ್ಸ್ನಲ್ಲಿ ಪದಕವನ್ನು ಪಡೆದುಕೊಂಡಿದ್ದಾರೆ. ಅರಿನಾ ಸಬಲೆಂಕಾ ಅವರು ಗ್ರ್ಯಾಂಡ್ ಸ್ಲಾಮ್ ಸಾಧನೆ ಬಗ್ಗೆ ಕೊಟ್ಟಿದ್ದಾರೆ. ಇವರು ಆಸ್ಟ್ರೇಲಿಯಾ ಓಪನ್ 2 ಬಾರಿ ಚಾಂಪಿಯನ್ ಆಗಿದ್ದಾರೆ, 2023-24. US ಓಪನ್ ಟೆನ್ನಿಸ್ ಟೂರ್ನಿ 1 ಬಾರಿ ಮಾತ್ರ 2024ರಲ್ಲಿ ವಿಜೇತರಾಗಿದ್ದಾರೆ. ಈ ಚಾಂಪಿಯನ್ಶಿಪ್ನ ಮೊತ್ತ ಎಷ್ಟಂದರೆ $30.23 ಕೋಟಿ ನೀಡುತ್ತಾರೆ. ಅದೇ ರೀತಿಯಾಗಿ ರನ್ನರ್ ಅಪ್ ಆದವರಿಗೆ $15.11 ಕೋಟಿ ನಗದನ್ನು ನೀಡುತ್ತಾರೆ. ಎತ್ತಿನ ಹೊಳೆ ಯೋಜನೆಗೆ ಮೊದಲ ಹಂತದ ಉದ್ಘಾಟನೆಯನ್ನು ಕೂಡ ಮಾಡಲಾಗಿದೆ. ಬರ ಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಈ ಎತ್ತಿನ ಹೊಳೆ ಯೋಜನೆಗೆ ಮೊದಲ ಹಂತದ ಉದ್ಘಾಟನೆಯನ್ನು ಮಾಡಲಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಅಬ್ಬನಹಳ್ಳಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಚಾಲನೆ ನೀಡಿದ್ದಾರೆ. ಎತ್ತಿನ ಹೊಳೆ ಒಂದು ಕುಡಿಯುವ ನೀರಿಗೆ ಸಂಬಂಧಿಸಿದೆ ಅಂತ ಹೇಳ್ಬೋದು ನಾವು. ಎತ್ತಿನ ಹೊಳೆ ಯೋಜನೆ ಇದು ಪಶ್ಚಿಮ ಘಟ್ಟದ ಮೇಲ್ಭಾಗದಲ್ಲಿ ಹರಿಯುವ ಹಳ್ಳಗಳಿಂದ ಪಶ್ಚಿಮಾಭಿಮುಖವಾಗಿ ಹರಿದು ಸಮುದ್ರ ಸೇರುತ್ತಿರುವ ನೀರುಗಳನ್ನು ಪೂರ್ವಾಭಿಮುಖವಾಗಿ ತಿರುಗಿಸುವ ಯೋಜನೆಯಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಡಾಕ್ಟರ್ ಪರಮಶಿವಯ್ಯ ಸಮಿತಿಯನ್ನು ಕೈಗೊಳ್ಳಲಾಗಿದೆ. ಎತ್ತಿನ ಹೊಳೆ ಯೋಜನೆಗೆ ಅಂದರೆ ಪಶ್ಚಿಮಕ್ಕೆ ಹರಿತಿರ್ತಾವಲ್ಲ ನೀರು, ಸುಮ್ಮನೆ ವೇಸ್ಟ್ ಆಗಬಾರ್ದಲ್ಲ, ಅದಕ್ಕೆ ಇವುಗಳು ಬಲಕ್ಕೆ ತಿರುಗಿಸಿ ಪೂರ್ವದ ಕಡೆಗೆ ಹೋಗಬೇಕಂತ ಮಾಡುವುದು ಇದರ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಪರಮಶಿವಯ್ಯ ಸಮಿತಿಯನ್ನು ಶಿಫಾರಸನ್ನು ಮಾಡಲಾಗಿದೆ. ಮುಂದೆ ನೋಡೋದಾದರೆ, ಇಸ್ರೋದಿಂದ ಭೂವೀಕ್ಷಣಾ ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದೆ. ಯಾವುದಪ್ಪ ಅಂತಂದರೆ EOS 8 ಉಡಾವಣೆಯನ್ನು ಮಾಡಿದ್ದಾರೆ. ಅಂದರೆ ಭೂಮಿಗೆ ಸಂಬಂಧಿಸಿದಂತೆ ಭೂಮಿಯಲ್ಲಿರುವ ಅಧ್ಯಯನವನ್ನು ನಡೆಸಲು ಈ EOS 8 ಅನ್ನು ಉಡಾವಣೆ ಮಾಡಿದ್ದಾರೆ. ಭೂಮಿಗೆ ಸಂಬಂಧಿಸಿದಂತೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿರುವ ಇಸ್ರೋದು ಇತ್ತೀಚೆಗೆ 3D ಮೂಲಕ ಅತ್ಯಾಧುನಿಕ ತಂತ್ರಜ್ಞಾನ ಒಳಗೊಂಡಿರುವ ಈ ಭೂವೀಕ್ಷಣಾ ಕಿರು ಉಪಗ್ರಹ EOS ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಅಂತ ಹೇಳ್ಬೋದು. ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಈ ಉಪಗ್ರಹ 474 ಕಿಲೋಮೀಟರ್ ಎತ್ತರದಲ್ಲಿರುವ ಕೆಳ ಹಂತದ ಕಕ್ಷೆಯಲ್ಲಿ ವೃತ್ತಾಕಾರದಲ್ಲಿ ಪರಿಭ್ರಮಣೆ ನಡೆಸಲಿದೆ. ಮುಂದೆ ನೋಡೋಣ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ದೇಶದ 13ನೇ ಪ್ರಮುಖ ಬಂದರು 1-1 ಯೋಜನೆಗೆ ಪ್ರಧಾನಿಯವರು ಶಂಕುಸ್ಥಾಪನೆ ಮಾಡಿದ್ದಾರೆ. ಅಂದರೆ ದೇಶದಲ್ಲಿ ಒಟ್ಟು 12 ಬಂದರುಗಳಿದ್ದವು. ಈಗ 13ನೇ ಬಂದರನ್ನು ಯಾವುದಪ್ಪ ಅಂತಂದರೆ 1-1. ಈ 1-1 ಅನ್ನು ಪ್ರಧಾನಿ ಮೋದಿ ಅವರು ಶಂಕುಸ್ಥಾಪನೆ ಮಾಡಿದ್ದಾರೆ. ಮಹಾರಾಷ್ಟ್ರದ ಪಾಲ್ಘಾಟ್ನಲ್ಲಿ 76,200 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ದೇಶದ 13ನೇ ಬಂದರಾಗಿದೆ. ಇದಾಗಿದೆ 1-1 ಬಂದರು. ಇದಕ್ಕೆ ಪ್ರಧಾನಿ ಮೋದಿ ಅವರು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಜೊತೆಗೆ ಇದರೊಂದಿಗೆ ದೇಶದಲ್ಲಿರುವ ವಿವಿಧ ಮೀನುಗಾರಿಕೆ ಯೋಜನೆಗಳಿಗೆ ಚಾಲನೆಯನ್ನು ಕೂಡ ನರೇಂದ್ರ ಮೋದಿ ಅವರು ನೀಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಬಂದರು ಅಂದರೆ ಕೆಲವು ಜನಕ್ಕೆ ಗೊತ್ತಿರಲ್ಲ, ಹಡಗು ನಿಲ್ಲುವ ಸ್ಥಳವನ್ನು ಬಂದರೆಂದು ಕರೆಯುತ್ತಾರೆ. ಇಲ್ಲಿ ಇದೆ ನೋಡಿ ಫೋಟೋ, ಹಡಗು ಇದೆ. ಹಡಗು ನಿಲ್ಲುವ ಸ್ಥಳಕ್ಕೆ ಬಂದರ್ ಅಂತ ಕರೆಯುತ್ತಾರೆ. ಉಲ್ಲಾತಲ್ ಬಂದರ್ ಇಲ್ಲಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಈಗ ಪ್ರಮುಖ 12 ಬಂದರುಗಳ ಬಗ್ಗೆ ನೋಡೋದಾದರೆ, ಚೆನ್ನೈನಲ್ಲಿ ಇದೆ, ತಮಿಳುನಾಡಲ್ಲಿ ಕಂಡುಬರುತ್ತದೆ. ಜವಾಹರ್ಲಾಲ್ ನೆಹರು ಬಂದರು, ಇದು ನವಸೇವಾ ಬಂದರು ಎಂದು ಕರೆಯುತ್ತಾರೆ, ಇದು ಮಹಾರಾಷ್ಟ್ರದಲ್ಲಿದೆ. ಮುಂಬೈ ಬಂದರು, ಇದು ಮಹಾರಾಷ್ಟ್ರದಲ್ಲಿದೆ. ಚಿದಂಬರನಾಯರ್, ಇದು ಟುಟುಕೋಲಿನ್ ಬಂದರು, ಇದು ತಮಿಳುನಾಡಿನಲ್ಲಿದೆ. ಕೊಚ್ಚಿ ಬಂದರು, ಇದು ಕೇರಳದಲ್ಲಿದೆ. ಕೋಲ್ಕತ್ತಾ ಬಂದರು, ಇದು ಪಶ್ಚಿಮ ಬಂಗಾಳದಲ್ಲಿದೆ. ನವಮಂಗಳೂರು ಬಂದರು, ಇದು ಕರ್ನಾಟಕದಲ್ಲಿದೆ. ವಿಶಾಖಪಟ್ಟಣಂ ಬಂದರು, ಇದು ಆಂಧ್ರ ಪ್ರದೇಶದಲ್ಲಿದೆ. ದೀನ್ ದಯಾಳ್ ಉಪಾಧ್ಯಾಯ ಅಂತ ಕೂಡ ಹೇಳ್ತೀವಿ, ಇದು ಕಾಡ್ಲಾ ಬಂದರು ಎಂದು ಕರೆಯುತ್ತಾರೆ, ಇದು ಗುಜರಾತಲ್ಲಿದೆ. ಮರ್ಮಗೋವಾ ಬಂದರು, ಇದು ಗೋವಾದಲ್ಲಿದೆ. ಪಾರದೀಪ್ ಬಂದರು, ಇದು ಒಡಿಶಾದಲ್ಲಿದೆ. ಕಾಮರಾಜರ್ ಬಂದರು, ಇದು ಲಿಮಿಟೆಡ್, ಇದು ತಮಿಳುನಾಡಿನಲ್ಲಿ ಕಂಡುಬರುವಂಥ ಬಂದರಾಗಿದೆ ಅಂತ ಹೇಳ್ಬೋದು. ಈ ಒಟ್ಟು 12 ಬಂದರುಗಳ ಬಗ್ಗೆ ನೋಡಿದ್ದೀವಿ. ಈಗ 13ನೇ ಬಂದರು ಯಾವುದಂದರೆ 1-1 ಎಂಬುದು 13ನೇ ಬಂದರಾಗಿದೆ. 1-1 ಎಂಬುದು ಏನಂತ ಪ್ರಶ್ನೆ ಕೇಳ್ಬೋದು. ಇದು ಒಂದು ಬಂದರಾಗಿದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ, ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡ ಸ್ವದೇಶಿ ಪರಮಾಣು ಚಾಲಿತ 2ನೇ ನೌಕೆ
INS ಅರಿಘಾಟ್. ಅಂದರೆ ಭಾರತದಲ್ಲೇ ನಿರ್ಮಿಸಿದ ಈ INS ಅರಿಘಾಟನ್ನು ಈಗ ಸೇರ್ಪಡೆ ಮಾಡಲಾಗಿದೆ. ಇದನ್ನು ಇಂಧನ ಚಾಲಿತ INS ಅರಿಘಾಟ್ ಜಲಾಂತರ್ಗಾಮಿಯನ್ನು ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆ ಮಾಡಲಾಗಿದೆ ಅಂತ ಹೇಳ್ಬೋದು. ಇದನ್ನು ವಿಶಾಖಪಟ್ಟಣದಲ್ಲಿ ರಾಜನಾಥ್ ಸಿಂಗ್ ಅವರು ಇದನ್ನು ಸಬ್ಮರೀನನ್ನು ಬರಮಾಡಿಕೊಂಡಿದ್ದಾರೆ. ಈ INS ಅರಿಘಾಟ್ ಏನಿದೆಯಲ್ಲ, ಇದು ಭಾರತದ ನೌಕಾಪಡೆಯ 2ನೇ ಪರಮಾಣು ಇಂಧನ ಚಾಲಿತ ಜಲಾಂತರ್ಗಾಮಿಯಾಗಿದೆ ಅಂತ ಹೇಳ್ಬೋದು. ಯಾವುದು INS ಅರಿಘಾಟ್ ಭಾರತ ದೇಶದ ಪರಮಾಣು ಇಂಧನ ಚಾಲಿತ 2ನೇ ಸಬ್ಮರೀನ್ ಆಗಿದೆ. ಹಾಗಾದರೆ ಮೊದಲನೇ ಸಬ್ಮರೀನ್ ಯಾವುದಂದರೆ INS ಅರಿಹಂತ್. ಅರಿಘಾಟ್ ಬೇರೆ, ಅರಿಹಂತ್ ಬೇರೆ. ಹಾಲಿ ನೌಕಾಪಡೆಯಲ್ಲಿ ಪ್ರಮುಖವಾಗಿ ಬಳಕೆಯಾಗುತ್ತಿರುವ INS ಅರಿಘಾಟ್ ಶ್ರೇಣಿಯಲ್ಲಿ ಉನ್ನತ ದರ್ಜೆಯ ಒಂದು ಸಬ್ಮರೀನ್ ಆಗಿದೆ ಅಂತ ಹೇಳ್ಬೋದು ನಾವು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದೆ ವಿಡಿಯೋ ಮಾಡೋಣ ಸಿಗೋಣ. ಸೆಪ್ಟೆಂಬರ್ ತಿಂಗಳದ ಮಾಹಿತಿಯನ್ನು ನೀಡಿದ್ದೇನೆ, ಎಲ್ಲರೂ ನೋಡಿಕೊಳ್ಳಿ. ಜೊತೆಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನಾವು ಲೋಥರ್ ಬಂದರು ಎಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದೇವೆ. ಅದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್, ಗುಡ್ ಬೈ.